ಈಗ ಅಯೋಧ್ಯೆಯಲ್ಲಿ ನಿನ್ನೆಯಿಂದಲೂ ಕೂಡ ಧಾರ್ಮಿಕ ವಿಧಿವಿಧಾನಗಳು ನೆರವೇರ್ತಾ ಇದೆ, ಕೈಂಕರ್ಯಗಳು ಆಗ್ತಾ ಇದೆ, ನಾವು ನೋಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಈ ಧ್ವಜ ಸ್ಥಾಪನೆಯ ಸಂದರ್ಭದಲ್ಲಿ ಏನೆಲ್ಲ ವಿಧಿವಿಧಾನಗಳು ಇರುತ್ತೆ ಧಾರ್ಮಿಕವಾಗಿ? ನವೀನ್ ಅವರೇ, ಧಾರ್ಮಿಕವಾಗಿ ಆ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂತದ್ದು ಮತ್ತೆ ವಿಶೇಷವಾಗಿ ನಮ್ಮಲ್ಲಿ ಆಗಮೋಕ್ತ ಅಂತ ಹೇಳ್ತೀವಿ, ಸರಿನಾ? ಅಲ್ಲಿ ಎಲ್ಲಾ ಆಗಮದ ಸರ್ವಾಗಮ ಪಂಡಿತರು ಸಹ ಅಲ್ಲಿ ನೆರೆದಿದ್ದಾರೆ. ಸರ್ವಾಗಮ ಒಂದು ಸರ್ವ ಜನಾಂಗ ಶಾಂತಿಯ ತೋಟ ಅಂತೇಳಿ ವಿಶೇಷವಾಗಿ ಎಲ್ಲಾ ಆಗಮದ ಒಂದು ದಿಗ್ಗಜರು ಸಹ ಅಲ್ಲಿ ಆಸನರಾಗಿದ್ದಾರೆ. ಮತ್ತೆ ಅನೇಕ ಸಾಧು ಸಂತರ ಒಂದು ಸಾನ್ನಿಧ್ಯ ವಹಿಸಿದ್ದಾರೆ. ಈ ನಿನ್ನೆಯಿಂದಲೂ ಸಹ ಅನೇಕ ಋತ್ವಿಜರಿಂದ ವಿಶೇಷವಾಗಿ ಆ ಒಂದು ಧ್ವಜಸ್ಥಾಪನೆಗೆ ಅಂತೇಳಿ ಕೆಲವೊಂದಷ್ಟು ಧಾರ್ಮಿಕ ಕಾರ್ಯಕ್ರಮಗಳು ಬರುತ್ತೆ. ಇಂದಿನ ನಾವು ಪ್ರಾರ್ಥಕ ಬ್ರಾಹ್ಮಿ ಮುಹೂರ್ತದಲ್ಲಿ ಗೋಪೂಜೆಯನ್ನು ಮಾಡಿಕೊಂಡು ಗಂಗಾ ನದಿ, ಯಮುನಾ, ಸರಸ್ವತಿ ಇತ್ಯಾದಿ ನದಿಗಳಿಂದ ಒಂದು ತೀರ್ಥ ಸ್ನಾನ ಮತ್ತು ತೀರ್ಥವನ್ನ ಸಂಗ್ರಹ ಮಾಡಿಕೊಂಡು ಇತ್ಯಾದಿ ಗಣಪತಿ ಪೂಜೆ ಇತ್ಯಾದಿ ಪುಣ್ಯಾಹ ವಾಚನಾದಿಗಳನ್ನೆಲ್ಲ ಗ್ರಹ ಶಾಂತಿಗಳನ್ನ ಉದುಕ್ಷಾಂತಿ ಇತ್ಯಾದಿ ಪೂಜಾ ಎಲ್ಲವನ್ನೂ ಸಹ ನಿನ್ನೆಯಿಂದ ವಿಶೇಷವಾಗಿ ಬೀಜಾಕ್ಷರ ಮಂತ್ರದಿಂದ ಜಪ ಆಗ್ತಾ ಇದೆ. ಈ ಕಾರ್ಯಕ್ರಮನ ನೋಡ್ತಾ ಇದ್ದೀನಿ. ನಿನ್ನೆಯಿಂದನೂ ಸಹ ಅವರು ಬಹಳ ವಿಶೇಷವಾಗಿ ವೈದಿಕರ ತಂಡ ಬಹಳ ವಿಶೇಷವಾಗಿ ರಾಮ ಮತ್ತೆ ಲಕ್ಷ್ಮಣ, ಸೀತಾ ಮತ್ತು ಆಂಜನೇಯ ಎಲ್ಲರಿಗೂ ಸಹ ವಿಶೇಷವಾದಂತಹ ಒಂದು ಬೀಜಾಕ್ಷರ ಮಂತ್ರದಿಂದ ಹೋಮ ಹವನ ಮತ್ತು ಲಕ್ಷಾಂತರ ಕೋಟ್ಯಾಂತರ ಒಂದು ಜನರ ಒಂದು ಪ್ರಾರ್ಥನೆ ಇದಾಗಿತ್ತು. ಆ ಒಂದು ಪ್ರಾರ್ಥನೆ ಆ ಸಂದರ್ಭದಲ್ಲಿ ಆ ಭಗವಂತ ಖಂಡಿತವಾಗ್ಲೂ ನಾವು ಮಾಡಿದಂತ ಪ್ರಾರ್ಥನೆ ಭಗವಂತ ಖಂಡಿತವಾಗ್ಲೂ ನಮ್ಗೆ ಒಳ್ಳೇದ್ ಮಾಡ್ತಾನೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಎಲ್ಲರೂ ಸಹ ಮನಸ್ಸಲ್ಲಿ ಸಂಕಲ್ಪ ಇತ್ತು, ರಾಮ ಮಂದಿರದ ಮೇಲೆ ಧ್ವಜ ಸ್ಥಾಪನೆ ಆಗ್ಬೇಕು, ರಾಮ ಮಂದಿರ ಸ್ಥಾಪನೆ ಆಗ್ಬೇಕು ಅಂತೇಳಿ. ರಾಮ ಮಂದಿರ ಸ್ಥಾಪನೆ ಆಯ್ತು. ತದನಂತರದಲ್ಲಿ ಈಗ ಧ್ವಜಸ್ತಂಭವನ್ನ ಸ್ಥಾಪನೆ ಮಾಡುವುದ್ರ ವಿಶೇಷವಾಗಿ ನಿನ್ನೆಯಿಂದಲೂ ಸಹ ಈ ಬೀಜಾಕ್ಷರ ಹೋಮಗಳು, ಬೀಜಾಕ್ಷರ ಮಂತ್ರ ಹೋಮಗಳು ಮತ್ತೆ ವಿಶೇಷವಾಗಿ ನಡೀತಾ ಇದೆ. ಆದ್ರೂ ಒಂದು ವಿಶೇಷವಾಗಿ ಧ್ವಜಸ್ತಂಭದಲ್ಲಿ ಕೆಲವೊಂದಷ್ಟು ಶಾಸ್ತ್ರ ಆಧಾರಿತವಾದಂತ ಕಾರ್ಯಕ್ರಮಗಳಾಗ್ಬೇಕು ಅಂತ ಹೇಳುತ್ತೆ ಆಗಮದಲ್ಲಿ. ಅದೇ ರೀತಿ ಆ ಕಾರ್ಯಕ್ರಮಗಳೆಲ್ಲವೂ ಸಹ ಆಗ್ತಾ ಇದೆ. ಅದರ ಅಂಗವಾಗಿ ಇವೆಲ್ಲವನ್ನ ಮಾಡ್ಬೇಕಾಗತ್ತೆ ಅಮ್ಮ. ಏನಾದ್ರೂ ವಿಶೇಷವಾದಂತಹ ನಿಯಮಗಳು ಕೂಡ ಇದಾವ ನವೀನ್ ಅವರೇ ಇಂತಹ ಸಂದರ್ಭದಲ್ಲಿ? ಖಂಡಿತವಾಗ್ಲೂ ಈ ದೇಶ ವಿಶೇಷವಾಗಿ ಹೇಗೆ ನಾವು ವಿಗ್ರಹಕ್ಕೆ ಯಾವ ರೀತಿ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿದೀವೋ ಅದೇ ರೀತಿ ಈ ಧ್ವಜಸ್ತಂಭವನ್ನು ಸಹ ಉದ್ಘಾಟನೆ ಮಾಡುವಂತ ಕಾಲದಲ್ಲಿ ಆ ಒಂದು ಧ್ವಜಸ್ತಂಭಕ್ಕೆ ವಿಶೇಷವಾದಂತ ಶಕ್ತಿಯನ್ನು ತುಂಬುವಂತ ಕೆಲಸವನ್ನ ಅರ್ಚಕರು ಮಾಡ್ತಾರಮ್ಮ. ಈ ಧ್ವಜಸ್ತಂಭ ಸಾಮಾನ್ಯವಾಗಿ ಹೇಗಿರ್ಬೇಕು? ನಾವು ಅಯೋಧ್ಯೆಯಲ್ಲಿ ಗಮನಿಸ್ತಾ ಇದ್ದೀವಿ, ಕೇಸರಿ ಬಣ್ಣದ ಒಂದು ಧ್ವಜ, ಅಂದ್ರೆ ಬಣ್ಣವನ್ನ ಕಾಣ್ತಾ ಇದೀವಿ ಧ್ವಜದಲ್ಲಿ. ಚಿಹ್ನೆಯೂ ಕೂಡ ಇದೆ, 3 ಚಿಹ್ನೆ. ಇದನ್ನ ತಾವ್ ಹೇಗೆ ನೋಡ್ತೀರಿ? ಆಕ್ಚುಲಿ ಈ ಭಗವದ್ಧ್ವಜ ಅಂತ ಹೇಳ್ತೀವಿ. ಕೇಸರಿ ನಮ್ಮ ಸನಾತನ ಹಿಂದೂ ಧರ್ಮದ ಸಂಸ್ಕೃತಿ. ನಾವು ಯಾವುದೇ ರೀತಿ ಬೇರೆ ಯಾವುದೇ ಒಂದು ಬಟ್ಟೆಗಳನ್ನ ಹಾಕಿದ್ರೆ ನಮ್ಗೆ ಆತರ ಭಕ್ತಿನೂ ಬರಲ್ಲ, ಅಂತ ಭಾವನೆನೂ ಬರಲ್ಲ. ಯಾಕೆಂದ್ರೆ ಆ ಭಗವದ್ಧ್ವಜವನ್ನ ನಾವು ಗುರುವಂತ ಸ್ವೀಕಾರ ಮಾಡ್ತೀವಿ, ಭಗವದ್ಧ್ವಜವನ್ನ ದೇವರಿದ್ದಾನೆ ಅಂತ ನಾವು ಸ್ವೀಕಾರ ಮಾಡ್ತೀವಿ. ವಿಶೇಷವಾಗಿ ಕೇಸರಿ ಎನ್ನುವಂತ ಕೇಸರಿ ನಂದನ ಅಂತಾನೆ ಕರಿತೀವಿ. ಹಾಗಾಗಿ ಆ ಕೇಸರಿ ಎನ್ನುವಂತ ಬಣ್ಣಕ್ಕೆ ಬಹಳ ವಿಶೇಷವಾದಂತ ಮಹತ್ವ ಮತ್ತೆ ಇದೆ. ಮತ್ತೆ ಕೇಸರಿ ಬಣ್ಣವನ್ನ ಹಿಂದೆ ಯುದ್ಧದಲ್ಲಿ ಗೆದ್ದಂತ ನಂತರದಲ್ಲಿ ಜಯವನ್ನ ಸಾಧಿಸಿರುವಂತ ರಾಜ ಮಹಾರಾಜರಿಗೆ ತಿಲಕವನ್ನ ಇಡ್ತಾ ಇದ್ರು. ಹಾಗಾಗಿ ಕೇಸರಿ ಬಣ್ಣಕ್ಕೆ ವಿಶೇಷವಾದಂತ ಮಹತ್ವ ಇದೆ. ಆ ಚಿಹ್ನೆ ಇದೆಯಲ್ಲ, ಆ ಚಿಹ್ನೆ ಬಂದು ವಿಶೇಷವಾಗಿ 3 ಚಿಹ್ನೆಯ ಬಗ್ಗೆ ತಮ್ಮಿಂದ ತಿಳಿತೀನಿ. ಅದರ ಮಹತ್ವ ಏನು, ವಿಶೇಷತೆಯ ಬಗ್ಗೆ ಏನು ಅನ್ನೋದನ್ನ ಮಾತನಾಡಿಸ್ತಾ ಹೋಗ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.